ಈ ರೀತಿಯಾದಂಥ ಒಂದು ಸ್ಟೇಟಸ್ ವೀಡಿಯೋನ ಎಡಿಟ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಸೊ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ಗಂಟೆ ನೋಡಿ. ಸಾಂಗ್ನ ನಾನು ಮ್ಯೂಟ್ ಮಾಡಿದ್ದೀನಿ, ಯಾಕಂದರೆ ಕಾಪಿರೈಟ್ ಬರುತ್ತೆ, ಅದಕ್ಕೋಸ್ಕರ. ನೋಡ್ತಾ ಇರ್ಬೋದು. ಇದಕ್ಕೆ ಕ್ಯಾಪ್ಕಟ್ ಆ್ಯಪ್ನ ಓಪನ್ ಮಾಡಿ. ಸೊ ನಿಮ್ಮ ಫೋನಲ್ಲಿ ಕ್ಯಾಪ್ಕಟ್ ಆ್ಯಪಿಗೆ ಡೌನ್ಲೋಡ್ ಮಾಡ್ಕೊಂಡಿದ್ದೆ, ಅದನ್ನು ನಾನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನೂ ಯಾರ್ಯಾರು ಜಾಯ್ನ್ ಆಗಿಲ್ಲ ಅವ್ರು ಜಾಯ್ನ್ ಆಗಿ. ಓಕೆ, ಇವಾಗ ಪ್ಲಸ್ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಟಾರ್ಟಿಂಗ್ ನೀವು ಒಂದು ಪ್ಲೈನ್ ಬ್ಯಾಕ್ಗ್ರೌಂಡ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಫೋಟೋಗೆ ಬನ್ನಿ. ಇಲ್ಲಿ ನಾನು ಪ್ಲೈನ್ ಬ್ಯಾಕ್ಗ್ರೌಂಡ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಏನಂತಕ್ಕಂತ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಓಕೆ, ಇದನ್ನು ಸ್ವಲ್ಪ ಡ್ರ್ಯಾಗ್ ಮಾಡ್ತಾ ಬನ್ನಿ ಈ ಲೇಯರ್ನ ಎಲ್ಲಿ ಗಂಟ ಬೇಕು. ಮತ್ತು ಮ್ಯೂಸಿಕ್ ಬನ್ನಿ. ಇವಾಗ ನಿಮ್ಮ ಸ್ಟೋರೇಜಲ್ಲಿ ಅಂದರೆ ಫೋನಲ್ಲಿ ಸಾಂಗ್ನ ಸೆಟ್ ಮಾಡ್ಕೊಳ್ಳಿ. ಅಂದರೆ ಎಲ್ಲಿ ಗಂಟ ಯಾವ ಸಾಂಗ್ ಬೇಕು ನಿಮಗೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ಆ ಸಾಂಗ್ ನೇಮ್ದು. ನೋಡಿ, ಹರ ಹರ ಮಹಾದೇವ್ ಅಂತ ಇದೆ, ಅದನ್ನು ಟೈಪ್ ಮಾಡ್ತಾಯಿದ್ದೀನಿ. ಇಲ್ಲಿ ನನಗೆ ಫಸ್ಟಲ್ಲೇ ಸಿಕ್ಕಿದೆ. ಓಕೆ, ಇದನ್ನು ನೀವು ಡ್ರ್ಯಾಗ್ ಬರ್ಬೋದು ಎಲ್ಲಿ ಗಂಟ ಬೇಕು ಆ ಸಾಂಗ್ ಅಲ್ಲಿ ಗಂಟ ಸಾಕು. ನನಗೆ 18 ಸೆಕೆಂಡ್ ಇದೆ ಅಲ್ಲಿ ಗಂಟ. ಓಕೆ, ನೋಡ್ತಾ ಇರ್ಬೋದು. ಈಗ ಈ ಲೇಯರ್ನ ಆ ಬ್ಯಾಕ್ಗ್ರೌಂಡ್ನ ಆ ಮ್ಯೂಸಿಕ್ ಇದೆಲ್ಲ ಎಷ್ಟು ಸೆಕೆಂಡ್ ಇದೆ ಅಲ್ಲಿ ಗಂಟ ಡ್ರ್ಯಾಗ್ ಬನ್ನಿ. ಮತ್ತು ಮಿಕ್ಕಿದ ಪಾರ್ಟ್ನ ಸ್ಪ್ಲಿಟ್ ಮಾಡ್ಕೊಂಡು ಆ ಕಡೆ ಪಾರ್ಟ್ನ ಕಟ್ ಮಾಡಿ. ಓಕೆ, ಇವಾಗ ಇದಾಯಿತು. ನೆಕ್ಸ್ಟು ಓಕೆ, ಇವಾಗ ಇದನ್ನು ಫುಲ್ ಸ್ಕ್ರೀನಲ್ಲಿ ಇಟ್ಕೋಬೇಕು ನಾವು. ಅದಕ್ಕೋಸ್ಕರ ರೇಸಿಗೆ ಬನ್ನಿ. ಇಲ್ಲಿ ಟಿಕ್ ಟಾಕ್ ಅಂತ ಇದೆಲ್ಲ ಸಿಂಬಲ್, ಅದ್ರ ಮೇಲೆ ಕ್ಲಿಕ್ ಮಾಡಿ 9:16. ಇವಾಗ ನೀವು ಆ ಸಾಂಗ್ಗೆ ತಕ್ಕಂತೆ ಬೀಟ್ ಮಾರ್ಕ್ ಆಗಬೇಕು. ಅದಕ್ಕೋಸ್ಕರ ಇಲ್ಲಿ ಆ ಸಾಂಗ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಬೀಟ್ ಅಂತ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಬೇಕಾದ್ರೆ ಮ್ಯಾನುವಲ್ ಆಗಾದರೂ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಆಟೋ ಜನ್ರೇಟ್ ಕೂಡ ಕೊಡ್ಬೋದು. ಸೊ ಇಲ್ಲಿ ನಾನು ಆಟೋ ಜನ್ರೇಟ್ ಕೊಡ್ತಾ ಇದ್ದೀನಿ ಸದ್ಯಕ್ಕೆ. ಸೊ ಲೋಡ್ ಆಗ್ತಾಯಿದೆ, ವೆಯ್ಟ್ ಮಾಡಿ. ನೋಡ್ತಾ ಇರ್ಬೋದು. ಇಲ್ಲಿ ಸ್ಲೋ ಅಂತಲೇ ಇದೆ, ಫಾಸ್ಟ್ ಅಂತಲೇ ಇದೆ. ನೀವು ಯಾವ ರೀತಿ ಬೇಕಾದರೂ ಸ್ಲೋಗಿ ಕೊಟ್ಕೊಂಡ್ರೆ ಬೀಟ್ ಸ್ಲೋ ಅಂದರೆ ಲೇಟಾಗಿ ಸಿಂಕ್ ಆಗುತ್ತೆ. ಮತ್ತು ಫಾಸ್ಟ್ ಕೊಟ್ಟರೆ ಬೀಟ್ಗಳೆಲ್ಲ ಹತ್ತಿರದಲ್ಲೇ ಬರುತ್ತೆ. ನೋಡ್ತಾ ಇರ್ಬೋದು, ಬೀಟ್ಗಳೆಲ್ಲ ಆ್ಯಡ್ ಆಗಿದೆ. ಇವಾಗ ನಾನು ಇದು ತಕ್ಕಂತೆ ಸಾಂಗ್ಗೆ ಅಲ್ಲಿ ಎಲ್ಲೆಲ್ಲಿ ಬೀಟ್ ಮಾರ್ಕ್ಸ್ ಇದೆಯೋ ಅಲ್ಲಿಗೆ ನಾನು ಅಲ್ಲಿ ಆ ಬ್ಯಾಕ್ಗ್ರೌಂಡ್ ಫಸ್ಟಿಗೆ ಆ್ಯಡ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಕಟ್ ಮಾಡ್ತಿದ್ದೀನಿ. ಅಂದರೆ ಕಟ್ ಮಾಡ್ತಾಯಿಲ್ಲ, ಸ್ಪ್ಲಿಟ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ನಿಮಗೆ ಇವಾಗ ಅರ್ಥ ಆಯ್ತು ಅನ್ಕೊತೀನಿ ಎಂತಕ್ಕೆ ಬ್ಯಾಕ್ಗ್ರೌಂಡ್ ಹಾಕೋಬೇಕಾಗುತ್ತೆ ಪ್ಲೈನ್ ಬ್ಯಾಕ್ಗ್ರೌಂಡ್ ಅಂತ. ನೋಡ್ತಾ ಇರ್ಬೋದು. ಅದೇ ರೀತಿ ನಾನು ಪ್ಲೈನ್ ಬ್ಯಾಕ್ಗ್ರೌಂಡ್ನ ಸ್ಪ್ಲಿಟ್ ಮಾಡ್ಕೊಂಬರ್ತಾಯಿದ್ದೀನಿ. ಸೊ ನಿಮ್ಗೆ ಈ ರೀತಿ ಮಾಡೋದ್ರಿಂದ ಒಂದು ಟೈಮು ಸೇವ್ ಆಗುತ್ತೆ, ಮತ್ತು ನೀವು ಬೇಗ ಬೇಗ ಎಡಿಟ್ ಮಾಡ್ಬೋದು. ನೋಡಿ, ನಾನು ತೋರಿಸ್ತಾ ಇದ್ದೀನಿ, ಆ ರೀತಿ ಮಾಡ್ಕೊಬನ್ನಿ. ಓಕೆ, ಎಲ್ಲ ಆಯಿತು. ಟೈಮು ಆಗುತ್ತೆ ಅಂತ ನಾನು ನಿಮಗೆ ಸ್ಕಿಪ್ ಮಾಡಿದ್ದೀನಿ ವೀಡಿಯೋನ. ಸೊ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೈಡಲ್ಲಿ ಬನ್ನಿ, ಸ್ಕ್ರಾಲ್ ಮಾಡ್ತಾ ಅಲ್ಲಿ ರಿಪ್ಲೇಸ್ ಅಂತ ಆಪ್ಷನ್ ಇದೆ, ಆ ರಿಪ್ಲೇಸ್ ಮೇಲೆ ಕ್ಲಿಕ್ ಮಾಡಿ. ನೀವು ಇಮೇಜಸ್ಗಳು ಬೇಕಿದ್ದರೆ ಕಮೆಂಟ್ ಮಾಡಿ, ಟೆಲಿಗ್ರಾಮಲ್ಲಿ ಕೊಡ್ತೀನಿ. ಮತ್ತು ಈ ಫೋಟೋಸ್ಗಳನ್ನೆಲ್ಲ ನೀವು ಗೂಗಲಲ್ಲೂ ಡೌನ್ಲೋಡ್ ಮಾಡ್ಕೋಬೋದು, ಇಲ್ಲಾಂದರೆ ಇದ್ರದ್ದು ವೆಬ್ಸೈಟ್ ಕೂಡ ಇದೆ, ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ರಿಪ್ಲೇಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಫೋಟೋನ ಆ್ಯಡ್ ಮಾಡ್ಕೊಂಡು ಇಲ್ಲಿ ನಿಮಗೆ ಎಷ್ಟಕ್ಕೆ ಬೇಕೋ ಸ್ಕ್ರೀನ್ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂದರೆ ಆ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ಇದೇ ರೀತಿ ರಿಪ್ಲೇಸಿಗೆ ಬನ್ನಿ. ರಿಪ್ಲೇಸ್ ಮೇಲೆ ಬನ್ನಿ, ಯಾವ್ದಾದ್ರು ಇಮೇಜಸ್ನ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಫುಲ್ ಸ್ಕ್ರೀನ್ಗೆ ಜೂಮ್ ಇನ್ ಮಾಡಿ, ಅದೇ ಅಡ್ಜಸ್ಟ್ ಮಾಡಿ ಆ ಸ್ಕ್ರೀನಿಗೆ ಫುಲ್ ಸೆಟ್ ಆಗೋ ಥರ. ಓಕೆ, ಇದೇ ರೀತಿ ನಾನು ಫೋಟೋಸ್ಗಳೆಲ್ಲ ಸೆಟ್ ಮಾಡಿರ್ತೀನಿ. ನೀವು ಇದೇ ರೀತಿ ಎಲ್ಲ ಸ್ಪ್ಲಿಟ್ ಮಾಡಿದ್ರಲ್ಲ ಅಂಥ ಲೇಯರ್ಗಳಿಗೆಲ್ಲ ವೀಡಿಯೋನಾದ್ರೂ ಹಾಕೋಬೋದು, ಇಲ್ಲಾಂದರೆ ಫೋಟೋಸ್ಗಳು ಬೇಕಾದರೂ ಆ್ಯಡ್ ಮಾಡ್ತಾ ಬರ್ಬೋದು. ನೋಡ್ತಾ ಇರ್ಬೋದು. ಮತ್ತು ಈ ವಿಡಿಯೋಗೆ ಇನ್ನೂ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ನಾನು ಇವಾಗ ಇದನ್ನು ಆಯಿತು ಲಾಸ್ಟ್ ಲೇಯರ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಕಂಪ್ಲೀಟಾಗಿ ಆಗಿದೆ. ಇವಾಗ ಇದಕ್ಕೆ ಆ್ಯನಿಮೇಷನ್ ಆ್ಯಡ್ ಮಾಡಬೇಕು. ನೋಡ್ತಾ ಇರ್ಬೋದು. ಇದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಿ, ಆ ಲೇಯರ್ ಮೇಲೆ ಫಸ್ಟಿಗೆ ಅಲ್ಲಿ ಆ್ಯನಿಮೇಷನ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ನಿಮಗೆ ಇನ್ನೊಂದು ಹೇಳ್ತಾ ಇದ್ದೀನಿ. ಇದು ಆ್ಯನಿಮೇಷನ್ಸ್ ಎಲ್ಲ ಬೇಕಂದ್ರೆ ನಿಮಗೆ ಸಿಗಬೇಕಂದ್ರೆ ನೀವು VPN ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಹೇಳೋಣ ಅಂದ್ಕೊಂಡಿದ್ದೆ, ಇವಾಗ ನೆನಪು ಬಂತು. ಓಕೆ, ನೋಡ್ತಾ ಇರ್ಬೋದು. VPN ಕನೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಎಲ್ಲ ಥರ ಆ್ಯನಿಮೇಷನ್ಸ್ಗಳು ಸಿಗುತ್ತೆ. ನೀವು ಇದರಲ್ಲಿ ಯಾವ ಆ್ಯನಿಮೇಷನ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಎಷ್ಟೊಂದು ಟೈಪ್ಸ್ ಆಫ್ ಆ್ಯನಿಮೇಷನ್ಸ್ಗಳಿದೆ. ನೋಡ್ತಾ ಇರ್ಬೋದು. ಪೆಂಡುಲಮ್ 1, ಪೆಂಡುಲಮ್ 2, ಸ್ವೇ ಇನ್ನು, ಜೂಮ್ ಇನ್ನು, ಜೂಮ್ ಔಟ್ ಎಲ್ಲ ಥರ ಆ್ಯನಿಮೇಷನ್ಸ್ಗಳು ಸಿಗುತ್ತೆ ನಿಮಗೆ. ಮತ್ತು ನೀವು ಇಲ್ಲಿ ಸೆಕೆಂಡ್ಸ್ಗಳು ಕೂಡ ಆ್ಯಡ್ ಮಾಡ್ಕೋಬೋದು, ಈ ಸೆಕೆಂಡ್ಗೆ ಆ್ಯನಿಮೇಟ್ ಆಗಬೇಕಂತೆಲ್ಲ. ನೋಡ್ತಾ ಇರ್ಬೋದು. ಈ ರೀತಿ ನಾನು ಮಾಡ್ತಾಯಿದ್ದೀನಿ. ಓಕೆ, ನಾನು ಎಲ್ಲದಕ್ಕೂ ಆ್ಯನಿಮೇಷನ್ಸ್ ಹಾಕ್ತಾಯಿದ್ದೀನಿ. ಸೊ ವೀಡಿಯೋ ಲೆಂತಿ ಆಗುತ್ತಂತ ನಾನು ನಿಮಗೆ ವೀಡಿಯೋನ ಸ್ವಲ್ಪ ಸ್ಕಿಪ್ ಮಾಡಿದ್ದೀನಿ, ಅಂದರೆ ಸ್ಪೀಡ್ ಮಾಡಿದ್ದೀನಿ.
ಓಕೆ, ಇದೇ ರೀತಿ ಎಷ್ಟೊಂದು ಆ್ಯನಿಮೇಷನ್ಸ್ಗಳಿರುತ್ತೆ, ನೀವು ಆ್ಯಡ್ ಮಾಡ್ಕೋಬೋದು. ನೋಡ್ತಿರ್ಬೋದು ಇಲ್ಲಿ ಎಲ್ಲ ಥರ ಜೂಮ್ ಇನ್ನು, ರೊಟೇಟ್ ಟು ಸ್ವೇ ಇನ್ನು ಆ ಥರದ್ದು. ಓಕೆ, ಇದೆಲ್ಲದಕ್ಕೂ ನಾನು ಆ್ಯನಿಮೇಷನ್ಸ್ ಹಾಕೈತಿ. ಈಗ ಎಕ್ಸ್ಟ್ರಾ ಪಾರ್ಟ್ ಇದೆಯಲ್ಲ ಅದನ್ನು ಕಟ್ ಮಾಡ್ಕೊಳ್ಳಿ, ಅಂದರೆ ಅದು ಬೇಡದಿರೋ ಪಾರ್ಟು. ಓಕೆ, ಇವಾಗ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ನಮ್ಮ ವಿಡಿಯೋ ಎಡಿಟಿಂಗ್ ಎಲ್ಲ ಮುಗಿದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಪ್ರಿವ್ಯೂ ವಿಡಿಯೋದಲ್ಲಿ ಯಾವ ರೀತಿ ಎಡಿಟಿಂಗ್ ಇತ್ತು ಆ ರೀತಿ ನಿಮಗೆ ಇಲ್ಲಿ ಬರ್ತಾ ಇದೆ. ಸೊ ವಿಡಿಯೋ ಇದನ್ನು ಯಾವ ರೀತಿ ಎಕ್ಸ್ಪೋರ್ಟ್ ಮಾಡೋದಂತ ನಿಮಗೆ ತೋರಿಸ್ತೀನಿ ಇಲ್ಲಿ. ಓಕೆ, ಇದನ್ನು ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಳ್ಳಿ, ಸ್ವಲ್ಪ ಎಕ್ಸ್ಟ್ರಾ. ಓಕೆ, ಇದನ್ನು ಕಟ್ ಮಾಡ್ಕೊಳ್ಳಿ. ಓಕೆ, ಕಂಪ್ಲೀಟಾಗಿ ಆಗಿದೆ ಎಲ್ಲ ಆ್ಯನಿಮೇಷನ್ ಹಾಕಿ. ಇವಾಗ ಇದನ್ನು ಎಕ್ಸ್ಪೋರ್ಟ್ ಅಂತ ಇದೆಯಲ್ಲ ಮೇಲ್ಗಡೆ, ಅಲ್ಲಿ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಎಕ್ಸ್ಪೋರ್ಟಿಂಗ್ ಆಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ನೀವು ಒಂದಿಷ್ಟು ಟೈಮ್ ತೊಗೊಳುತ್ತೆ, ಅಂದರೆ ಜಸ್ಟ್ 5 to 6 ಸೆಕೆಂಡ್ಸ್ ಅಷ್ಟೇ ಫ್ರೆಂಡ್ಸ್, ಬೇಗ ಆಗುತ್ತೆ ಡೌನ್ಲೋಡು, ಅಂದರೆ ಎಕ್ಸ್ಪೋರ್ಟಿಂಗ್ ಆಗುತ್ತೆ. ನೋಡೋದಲ್ಲ ಫ್ರೆಂಡ್ಸ್, ಯಾವ ರೀತಿಯಾದಂಥ ಅಂದರೆ ಸ್ಟೇಟಸ್ನ ಎಡಿಟ್ ಮಾಡೋದು ಯಾವ ರೀತಿ ಸಿಂಪಲಾಗಿ ತೋರಿಸ್ಕೊಟ್ಟಿದ್ದೀನಿ ಕ್ಯಾಪ್ಕಟ್ ಆ್ಯಪಲ್ಲಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ ಈ ವಿಡಿಯೋ ಹೇಗಿತ್ತು ಅಂತ ನೀವು ತಿಳಿಸ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.